ಹೇಳಿದ್ದಾರೆ ಕಮಲ್ ಹಾಸನ್. ಜನರ ಭಾವನೆಗೆ ಧಕ್ಕೆ ಆಗೋ ರೀತಿ ನಡೆದುಕೊಳ್ಳಬಾರದು. ಕರ್ನಾಟಕದ ಜನರು ಏನ್ ಕೇಳ್ತಿದ್ದಾರೆ, ಜಡ್ಜ್ ಪ್ರಶ್ನೆ ಮಾಡ್ತಾರೆ ನೋಡಿ ಕಮಲ್ ಹಾಸನ್ಗೆ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಏನಾಗುತ್ತೆ? ಕನ್ನಡಿಗರನ್ನ ಕೆರಳಿಸಿದ್ದಾರೆ. ಕ್ಷಮೆ ಕೇಳಿದ್ರೆ ಏನಾಗುತ್ತೆ? ಜನರ ಭಾವನೆಗೆ ಧಕ್ಕೆ ಆಗೋ ರೀತಿ ನಡೆದುಕೊಳ್ಳಬಾರದು ಕಮಲ್ ಹಾಸನ್. ಕರ್ನಾಟಕದ ಜನರು ಏನ್ ಕೇಳ್ತಿದ್ದಾರೆ, ಜಡ್ಜ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾರೆ ನೋಡಿ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಏನಾಗುತ್ತೆ? ಕನ್ನಡಿಗರನ್ನ ಅವರು ಕೆರಳಿಸಿದ್ದಾರೆ. ಕನ್ನಡಿಗರ ಭಾವನೆಗಳ ಜೊತೆಯಲ್ಲಿ ಕಮಲ್ ಹಾಸನ್ ಆಟ ಆಡ್ತಾ ಇದ್ದಾರೆ. ಜನರ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ನಡೆದುಕೊಳ್ಳಬಾರದು ಕಮಲ್ ಹಾಸನ್. ಕ್ಷಮೆ ಕೇಳಿ ಅಂತ ಕೇಳ್ತಿದ್ದಾರೆ ಅಲ್ವಾ? ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಕನ್ನಡಿಗರು ಕೇವಲ ಕ್ಷಮೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಜನರ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ನಡೆದುಕೊಳ್ಳಬಾರದು. ಜಡ್ಜ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾರೆ ನೋಡಿ. ಮುಂದುವರೆದು ಕಮಲ್ ಹಾಸನ್ ಅವರ ಕನ್ನಡ ವಿರೋಧಿ ನೀತಿ ಇದೆಯಲ್ಲ, ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತೇಳಿ ಹೇಳಿದ್ದಾರೆ ಕಮಲ್ ಹಾಸನ್. ಈ ರೀತಿ ಹೇಳಿಕೆ ನೀಡೋಕೆ ಅವರು ಇತಿಹಾಸಕಾರರ? ಅವರಿಗೇನು ಗೊತ್ತಿದೆಯಾ? ಅವರೇನು ಭಾಷಾ ತಜ್ಞರ ಅಂತೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ ನೋಡಿ. ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನೋ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಕನ್ನಡಿಗರು ಕೆರಳಿ ಕೆಂಡವಾದ್ರು. ಇದಾದ ನಂತರ ಅವರ ಸಿನಿಮಾ ರಿಲೀಸ್ಗೆ ಈಗ ಭಾರಿ ಆಕ್ರೋಶವೇನು ವ್ಯಕ್ತವಾಗ್ತಿದೆ. ಹೀಗಲ್ಲಿರುವಾಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಮಲ್ ಹಾಸನ್. ಆಗ ನೋಡಿ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರೇನು ಇತಿಹಾಸಕಾರರ, ಭಾಷಾ ತಜ್ಞರ? ಅವರು ತಮಿಳಿನಿಂದ ಕನ್ನಡ ಹುಟ್ಟು ಅಂತೇಳಿ ಹೇಗೆ ಹೇಳ್ತಾರ ಅವರು? ಕನ್ನಡಿಗರು ಏನು ಕೇಳ್ತಾ ಇದ್ದಾರೆ? ಕ್ಷಮೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಕ್ಷಮೆ ಕೇಳಿದ್ರೆ ಅನ್ನೋದು? ಭಾವನೆಗಳನ್ನ ಕೆರಳಿಸಬಾರದು ಅಂತೇಳಿ ಜಡ್ಜ್ ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ತೀಕ್ಷ್ಣವಾಗಿ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಕಮಲ್ ಹಾಸನ್ ಅವರ ಸಿನಿಮಾ ರಿಲೀಸ್ಗೆ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಕೋರ್ಟ್ ಏನ್ ತಪ್ಪು ಹಾಕಿ ಬಿಸ್ತಾ ಇದೆ ಕಮಲ್ ಹಾಸನ್ ಪರವಾದ ವಕೀಲರಿಗೆ? ಧ್ರುವ, ರಂಜಿತ್, ಈಗ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಮುಖ್ಯವಾಗಿ ಕಮಲ್ ಹಾಸನ್ ಅವರು ಕನ್ನಡಿಗರಿಗೆ ಅವಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸದ್ಯ ಈಗ ಗರಂ ಆಗಿದ್ದಾರೆ. ಕಮಲ್ ಹಾಸನ್ ಪರ ವಕೀಲರಿಗೆ ಕಮಲ್ ಹಾಸನ್ಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ನೀವೇನು ಇತಿಹಾಸಕಾರರ, ನೀವು ಅಂದ್ರೆ ಭಾಷಾ ಅಂದ್ರೆ ಜ್ಞಾನಿಗಳ? ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಏನಾಗುತ್ತೆ? ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹಾಕಿ ಫಿಲಂ ಮಾಡ್ತೀರಾ, ಆದ್ರೆ ಇಷ್ಟೊಂದು ಆಟಿಟ್ಯೂಡ್ ಅನ್ನ ಯಾಕೆ ತೋರಿಸ್ತಾ ಇದ್ದೀರಾ? ಇದು ಜನರ ಭಾವನೆಗೆ ಧಕ್ಕೆ ತರುವಂತಹ ಹೇಳಿಕೆ. ಒಂದು ಕ್ಷಮೆ ಕೇಳಿದ್ರೆ ಆಗಿರೋದಲ್ವಾ ಅಂತ ಹೇಳಿ ಈಗ ಸದ್ಯ ನ್ಯಾಯಮೂರ್ತಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಅಂದ್ರೆ ಭಾಷೆ ಅನ್ನೋದು ಜನರ ಸೆಂಟಿಮೆಂಟು. ಕನ್ನಡಿಗರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು, ನಮ್ಮ ಭಾವನೆಗೆ ನೀವು ಧಕ್ಕೆಯನ್ನ ಯಾಕೆ ತರ್ತಾ ಇದ್ರಿ ಅಂತ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ಮೇಲೆ ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತು, ಅವರ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದು ಕೂಡ ಅದಾಗಿದೆ. ಆದ್ರೆ ಕ್ಷಮೆ ಕೇಳೋಕೇನು ಅವರೇನು ಮನುಷ್ಯರಲ್ವಾ? ಅಂದ್ರೆ ಪಬ್ಲಿಕ್ ಫಿಗರ್ ಅಂತ ಏನೋ ಈ ತರ ಮಾತಾಡ್ತಾ ಇದ್ದಾರಾ? ಜನ ನಿಮ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ನೇರವಾಗಿ ಅವರಿಗೆ ಏನು ತರಾಟೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇನ್ನೊಂದು, ಈ ತರದ ಪರಿಸ್ಥಿತಿ ಆಗೋಕೆ ನೀವೇ ಕಾರಣ. ಅಂದ್ರೆ ಈಗ ಬಂದೋಬಸ್ತನ್ನ ನೀಡಿ ಅನ್ನುವಂತ ಕಾರಣಕ್ಕಾಗಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಸಿನಿಮಾ ಸರಾಗವಾಗಿ ರಿಲೀಸ್ ಆಗ್ಬೇಕು ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ಆಗಿರುವಂತದ್ದು. ಭಾಷಾ ವಿವಾದವನ್ನ ಮಾಡ್ಕೊಂಡ್ರಿ, ಕೋಟ್ಯಾಂತರ ಕನ್ನಡಿಗರ ಮನಸ್ಸಿಗೆ ನೋವು ಮಾಡಿದ್ರಿ, ಅವರ ಭಾವನೆಗೆ ಧಕ್ಕೆಯನ್ನ ತಂದ್ರಿ. ಆದ್ರೆ ಈಗ ಬಿಸ್ನೆಸ್ ಆಗುತ್ತೆ, ಆದ್ರೆ ಈ ರೀತಿ ಏನಾಗುತ್ತೆ ಅನ್ನುವಂತಹ ಕರ್ನಾಟಕದಿಂದ ತಮಿಳು ಸಿನಿಮಾಗಳಿಗೆ ಸಾಕಷ್ಟು ಕಲೆಕ್ಷನ್ ಇದೆ, ಬಿಸ್ನೆಸ್ ಆಗುತ್ತೆ. ಆದ್ರೆ ನೀವು ಕ್ಷಮೆಯನ್ನ ಯಾಕೆ ಕೇಳ್ತಾ ಇಲ್ಲ? ಕೋಟ್ಯಾಂತರ ರೂಪಾಯಿ ಹಣವನ್ನ ಇನ್ವೆಸ್ಟ್ ಮಾಡಿದ್ದೀರಾ, ಆದ್ರೆ ಯಾಕೆ ಈ ತರಹ ಕ್ಷಮೆಯನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ನಾಗಪ್ರಸನ್ನ ಪೀಠದಲ್ಲಿ ಸದ್ಯ ಈಗ ಅರ್ಜಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಜಡ್ಜ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಾಕ್ ಸ್ವಾತಂತ್ರ್ಯ ಅಂತ ಜನರ ಭಾವನೆಗೆ ಧಕ್ಕೆ ತರುವಂತ ರೀತಿ ಮಾತಾಡಬಾರ್ದು. ಅಂದ್ರೆ ಇವರು ಮೊನ್ನೆ ಕೂಡ ಇದನ್ನ ನಾನು ಕ್ಷಮೆ ಕೇಳಲ್ಲ, ಇದು ನಮ್ಮ ದೇಶದ ಅಂತ ಹೇಳಿ ಕಮಲ್ ಹಾಸನ್ ಅವರು ಹೇಳಿದ್ರು. ಆದ್ರೆ ಈಗ ಸದ್ಯ ಇದು ಪ್ರಜಾಪ್ರಭುತ್ವ, ನಾವಿಲ್ಲಿ ಕ್ಷಮೆ ಕೇಳಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಜಡ್ಜ್ ಅವರಿಗೆ ಮುಖ್ಯವಾಗಿ ನೀವು ಈ ಕ್ಷಮೆಯನ್ನ ಕೇಳಲೇಬೇಕು, ಕೇಳಿದ್ರೆ ಇಷ್ಟೊಂದೆಲ್ಲ ಇದು ಆಗ್ತಾ ಇರ್ಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಲ್ಲದೆ ಅಂದ್ರೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು ನೋಡಿ. ಆ ಹೇಳಿಕೆ ನೀಡಿದ್ದಾರೆ ಅಂತ ಏನೋ ವಕೀಲರಿಗೆ ಕೂಡ ಏನೋ ಪ್ಲೇ ಮಾಡಿ ತೋರಿಸಿದ್ದಾರೆ ಜಡ್ಜು. ಅದಾದ ನಂತರ ಲ್ಯಾಪ್ಟಾಪ್ ನಲ್ಲಿ ಕ್ಲಿಕ್ ಪ್ಲೇ ಮಾಡಿ ವಕೀಲರಿಗೆ ಮನವರಿಕೆಯನ್ನ ಕೂಡ ಮಾಡಿದ್ದಾರೆ. ನಿಮ್ಮ ಹಠ ಅಂದ್ರೆ ಕನ್ನಡಿಗರು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಕರ್ನಾಟಕವನ್ನ ಬಿಡಿ, ಭದ್ರತೆ ಕೇಳ್ತಿದ್ದೀರಾ, ಅದನ್ನು ಕೂಡ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ನಾನು ಕೂಡ ತಗ್ ಲೈಫ್ ಅನ್ನ ನೋಡ್ಬೇಕು ಅಂತ ಇದ್ದೆ, ಆದ್ರೆ ಈ ರೀತಿ ಆದ್ಮೇಲೆ ಸಿನಿಮಾ ನೋಡ್ಬೇಕು ಅನಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಕೂಡ
ಜಡ್ಜ್ ತಿಳಿಸಿದ್ದಾರೆ. ಇದು ಆದ್ರೆ ಅವರು ಉದ್ದೇಶ ಪೂರ್ವಕವಾಗಿ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಅಂತ ಹೇಳಿ ಕಮಲ್ ಹಾಸನ್ ಪರ ವಕೀಲರು ಜಡ್ಜ್ಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಕೂಡ ಗರಂ ಆದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇದು ಹೇಳಿದ್ದಾರೆ. ಕಮಲ್ ಹಾಸನ್ ಜನರ ಭಾವನೆಗೆ ಧಕ್ಕೆ ಆಗೋ ರೀತಿ ನಡೆದುಕೊಳ್ಳಬಾರದು. ಕರ್ನಾಟಕದ ಜನರು ಏನ್ ಕೇಳ್ತಿದ್ದಾರೆ, ಜಡ್ಜ್ ಪ್ರಶ್ನೆ ಮಾಡ್ತಾರೆ ನೋಡಿ ಕಮಲ್ ಹಾಸನ್ಗೆ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಏನಾಗುತ್ತೆ? ಕನ್ನಡಿಗರನ್ನ ಕೆರಳಿಸಿದ್ದಾರೆ. ಕ್ಷಮೆ ಕೇಳಿದ್ರೆ ಏನಾಗುತ್ತೆ? ಜನರ ಭಾವನೆಗೆ ಧಕ್ಕೆ ಆಗೋ ರೀತಿ ನಡೆದುಕೊಳ್ಳಬಾರದು ಕಮಲ್ ಹಾಸನ್. ಕರ್ನಾಟಕದ ಜನರು ಏನ್ ಕೇಳ್ತಿದ್ದಾರೆ, ಜಡ್ಜ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾರೆ ನೋಡಿ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಏನಾಗುತ್ತೆ? ಕನ್ನಡಿಗರನ್ನ ಅವರು ಕೆರಳಿಸಿದ್ದಾರೆ. ಕನ್ನಡಿಗರ ಭಾವನೆಗಳ ಜೊತೆಯಲ್ಲಿ ಕಮಲ್ ಹಾಸನ್ ಆಟ ಆಡ್ತಾ ಇದ್ದಾರೆ. ಜನರ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ನಡೆದುಕೊಳ್ಳಬಾರದು ಕಮಲ್ ಹಾಸನ್. ಕ್ಷಮೆ ಕೇಳಿ ಅಂತ ಕೇಳ್ತಿದ್ದಾರೆ ಅಲ್ವಾ? ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಕನ್ನಡಿಗರು ಕೇವಲ ಕ್ಷಮೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಜನರ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ನಡೆದುಕೊಳ್ಳಬಾರದು. ಜಡ್ಜ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾರೆ ನೋಡಿ. ಮುಂದುವರೆದು ಕಮಲ್ ಹಾಸನ್ ಅವರ ಕನ್ನಡ ವಿರೋಧಿ ನೀತಿ ಇದೆಯಲ್ಲ, ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತೇಳಿ ಹೇಳಿದ್ದಾರೆ ಕಮಲ್ ಹಾಸನ್. ಈ ರೀತಿ ಹೇಳಿಕೆ ನೀಡೋಕೆ ಅವರು ಇತಿಹಾಸಕಾರರ? ಅವರಿಗೇನು ಗೊತ್ತಿದ್ಯಾ? ಅವರೇನು ಭಾಷಾ ತಜ್ಞರ ಅಂತೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ ನೋಡಿ. ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನೋ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಕನ್ನಡಿಗರು ಕೆರಳಿ ಕೆಂಡವಾದ್ರು. ಇದಾದ ನಂತರ ಅವರ ಸಿನಿಮಾ ರಿಲೀಸ್ಗೆ ಈಗ ಭಾರಿ ಆಕ್ರೋಶವೇನು ವ್ಯಕ್ತವಾಗ್ತಿದೆ. ಹೀಗಲ್ಲಿರುವಾಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಮಲ್ ಹಾಸನ್. ಆಗ ನೋಡಿ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರೇನು ಇತಿಹಾಸಕಾರರ, ಭಾಷಾ ತಜ್ಞರ? ಅವರು ತಮಿಳಿನಿಂದ ಕನ್ನಡ ಹುಟ್ಟು ಅಂತೇಳಿ ಹೇಗೆ ಹೇಳ್ತಾರ ಅವರು? ಕನ್ನಡಿಗರು ಏನು ಕೇಳ್ತಾ ಇದ್ದಾರೆ? ಕ್ಷಮೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಕ್ಷಮೆ ಕೇಳಿದ್ರೆ ಅನ್ನೋದು? ಭಾವನೆಗಳನ್ನ ಕೆರಳಿಸಬಾರದು ಅಂತೇಳಿ ಜಡ್ಜ್ ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ತೀಕ್ಷ್ಣವಾಗಿ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಕಮಲ್ ಹಾಸನ್ ಅವರ ಸಿನಿಮಾ ರಿಲೀಸ್ಗೆ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಕೋರ್ಟ್ ಏನ್ ತಪ್ಪರ ಹಾಕಿ ಬಿಸ್ತಾ ಇದೆ ಕಮಲ್ ಹಾಸನ್ ಪರವಾದ ವಕೀಲರಿಗೆ? ಧ್ರುವ, ರಂಜಿತ್, ಈಗ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಮುಖ್ಯವಾಗಿ ಕಮಲ್ ಹಾಸನ್ ಅವರು ಕನ್ನಡಿಗರಿಗೆ ಅವಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸದ್ಯ ಈಗ ಗರಂ ಆಗಿದ್ದಾರೆ. ಕಮಲ್ ಹಾಸನ್ ವಕೀಲರಿಗೆ ಕಮಲ್ ಹಾಸನ್ಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ನೀವೇನು ಇತಿಹಾಸಕಾರರ, ನೀವು ಅಂದ್ರೆ ಭಾಷಾ ಅಂದ್ರೆ ಜ್ಞಾನಿಗಳ? ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಏನಾಗುತ್ತೆ? ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹಾಕಿ ಫಿಲಂ ಮಾಡ್ತೀರಾ, ಆದ್ರೆ ಇಷ್ಟೊಂದು ಆಟಿಟ್ಯೂಡ್ ಅನ್ನ ಯಾಕೆ ತೋರಿಸ್ತಾ ಇದ್ದೀರಾ? ಇದು ಜನರ ಭಾವನೆಗೆ ಧಕ್ಕೆ ತರುವಂತಹ ಹೇಳಿಕೆ. ಒಂದು ಕ್ಷಮೆ ಕೇಳಿದ್ರೆ ಆಗಿರೋದಲ್ವಾ ಅಂತ ಹೇಳಿ ಈಗ ಸದ್ಯ ನ್ಯಾಯಮೂರ್ತಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಅಂದ್ರೆ ಭಾಷೆ ಅನ್ನೋದು ಜನರ ಸೆಂಟಿಮೆಂಟು. ಕನ್ನಡಿಗರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು, ನಮ್ಮ ಭಾವನೆಗೆ ನೀವು ಧಕ್ಕೆಯನ್ನ ಯಾಕೆ ತರ್ತಾ ಇದ್ರಿ ಅಂತ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ಮೇಲೆ ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತು, ಅವರ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದು ಕೂಡ ಅದಾಗಿದೆ. ಆದ್ರೆ ಕ್ಷಮೆ ಕೇಳೋಕೇನು ಅವರೇನು ಮನುಷ್ಯರಲ್ವಾ? ಅಂದ್ರೆ ಪಬ್ಲಿಕ್ ಫಿಗರ್ ಅಂತ ಏನು ಈ ತರ ಮಾತಾಡ್ತಾ ಇದ್ದಾರಾ? ಜನ ನಿಮ್ ಬಗ್ಗೆ ಮಾತಾಡ್ಕೊಳ್ತಾ